ಒಬ್ಬ ವ್ಯಕ್ತಿ ಒಂದು 100 ಜನನೋ 200 ಜನನ ಕೊಲ್ಲುವುದನ್ನು ನಾವು ಸಿನಿಮಾದಾಗ ನೋಡ್ತೀವಿ ರೀ. ಒಬ್ಬ ವ್ಯಕ್ತಿ ಒಂದು 100 ಜನ 200 ಜನ ಕೊಲ್ಲುವುದನ್ನು ನಾವು ಸಿನಿಮಾದಾಗ ನೋಡ್ತೀವಿ. ಆದರೆ ರಿಯಲ್ ಆಗಿ ನಿಜವಾಗಲೂ ಒಬ್ಬ ವ್ಯಕ್ತಿ 300 ಜನರನ್ನು ಕೊಂದಿದ್ದ ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಲಿ, ಆ ವ್ಯಕ್ತಿ ತೀರ್ಕೊಂಡಾರ, ಮರಣವನ್ನು ಹೊಂದ್ಯಾರ. ಆದರೂ ಸಹಿತ ಅವ್ರಿಗೆ ಏನಪ್ಪ ಅಂದ್ರೆ ಈಗಲೂ ಸಹಿತ ಅವ್ರಿಗೆ ಪ್ರತಿ ತಿಂಗಳ ಪೇಮೆಂಟನ್ನು ನೀಡ್ತಾ ಇದ್ದಾರೆ. ಆಮೇಲೆ ಪ್ರತಿ ವರ್ಷಕ್ಕೆ 2 ಬಾರಿ ರಜೆಯನ್ನು ಕೊಡ್ತಾರೆ ಅವ್ರಿಗೆ. ರಜೆಯನ್ನು ಯಾವ ರೀತಿ ಕೊಡ್ತಾರಪ್ಪ ಅಂದ್ರೆ ಅವ್ರ ಫೋಟೋ ತೊಗೊಂಡು ಅವರ ಹುಟ್ಟೂರಿಗೆ ಅವ್ರ ಫೋಟೋನ ತೆಗೆದುಕೊಂಡು ಹೋಗ್ತಾರೆ. ಆರ್ಮಿಯವರು ತೊಗೊಂಡೋಗಿ 1 ತಿಂಗಳು ಅಲ್ಲಿ ಫೋಟೋಗಳನ್ನ ಅವನ ಸಮವಸ್ತ್ರಗಳನ್ನ ಇಡ್ತಾರೆ. 1 ತಿಂಗಳಾದಮೇಲೆ ಮತ್ತೆ ತೆಗೆದುಕೊಂಡು ಬರ್ತಾರೆ. ಮುಂಜಾನೆ 4:15 ಗಂಟೆಗೆ ಚಹಾ ಕೊಡ್ತಾರೆ ಅವ್ರಿಗೆ. ತೀರ್ಕೊಂಡಂಥ ವ್ಯಕ್ತಿಗೆ 9 ಗಂಟೆಗೆ ನಾಷ್ಟ ಕೊಡ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಊಟ ಕೊಡ್ತಾರೆ. ರಾತ್ರಿ 8 ಗಂಟೆಗೆ ಊಟ ಕೊಡ್ತಾರೆ. ಆಮೇಲೆ ಪ್ರತಿನಿತ್ಯ ಅವನ ಯೂನಿಫಾರ್ಮ್ಗಳನ್ನ ಏನಪ್ಪ ಅಂದರೆ ಇಸ್ತ್ರಿ ಮಾಡಿಡ್ತಾರೆ. ಅಷ್ಟೇ ಅಲ್ಲದೆ ಈಗಲೂ ಸಹಿತ ನಮ್ಮ ಭಾರತ ದೇಶವನ್ನು ಗಡಿಯನ್ನು ಕಾಯ್ತಕ್ಕಂಥ ವ್ಯಕ್ತಿ ತೀರ್ಕೊಂಡನ್ರಿ. ಆದರೂ ಇನ್ನೂ ಸಹಿತ ನಮ್ಮ ಭಾರತ ದೇಶವನ್ನು ಕಾಯ್ತಕ್ಕಂಥ ವ್ಯಕ್ತಿ ಯಾರಾದರೂ ಬೌಂಡ್ರಿ ಒಳಗೆ ಅರುಣಾಚಲ ಮತ್ತು ಚೀನಾ ಮತ್ತು ಅರುಣಾಚಲ ಅಂದರೆ ಭಾರತ ಮತ್ತು ಚೀನಾ ಗಡಿಯನ್ನು ಕಾಯ್ತಕ್ಕಂಥ ವ್ಯಕ್ತಿ. ಇನ್ನೂ ಯಾರಾದರೂ ನೈಟ್ ಅಂದರೆ ರಾತ್ರಿ ಡ್ಯೂಟಿ ಮಾಡುವಾಗ ಯಾರಾದರೂ ಯೋಧರು ನಿದ್ರೆಯಲ್ಲಿ ಜಾರಿದ್ರಂದ್ರೆ, ನಿದ್ರೆ ಮಾಡಲಿಕ್ಕೆ ಪ್ರಾರಂಭ ಮಾಡಿರಂದ್ರೆ ಅವ್ರನ್ನ ಎಬ್ಬಿಸ್ತಾನೆ ರೀ ಬಂದು. ಅಂಥ ವ್ಯಕ್ತಿ ಕಥೆಯನ್ನು ನಾನು ನಿಮಗೆ ಈಗ ಹೇಳ್ತಾ ಇದ್ದೀನಿ. ಇವ್ರು ಯಾರು ಇರ್ಬೋದಪ್ಪ ಅನ್ಬೋದು, ಬಹುಶಃ ನಿಮ್ಗೆ ಗೊತ್ತಿದ್ರು ಇರ್ಬೋದು. ಅವರೇ ಯಾರಪ್ಪ ಅಂದ್ರೆ ಜಸ್ವಂತ್ ಸಿಂಗ್. ಜಸ್ವಂತ್ ಸಿಂಗ್ ಅವರು 1940ರಲ್ಲಿ ಹುಟ್ಟುತ್ತಾರೆ. 1940ರಲ್ಲಿ ಹುಟ್ಟಿದ ಮೇಲೆ ಚಿಕ್ಕಂದಿನಿಂದಲೂ ಒಂದು ಕನಸು ಇರ್ತದೆ ಅವ್ರದ್ದು. ಏನಪ್ಪ ಅಂದ್ರೆ ನಾನು ಭಾರತೀಯ ಸೇನೆಯನ್ನು ಸೇರಬೇಕು, ಭಾರತಾಂಬೆಯ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಕನಸನ್ನು ಹೊಂದಿರ್ತಾರೆ. ಕನಸು ಹೊತ್ಕೊಂಡು ಯಾವಾಗಿದ್ರೂ ಸಹಿತ ಒಟ್ಟು ಸೇನೆನ ಸೇರಬೇಕು, ತಲೆ ಫಿಕ್ಸ್ ಅದೊಂದರಿ. ನಾ ಬೇರೆ ಯಾವ ನೌಕರಿ ಹಿಡಿಬಾರ್ದು, ಹಿಡಿದ್ರೆ ಸೇನೆನ ಸೇರಬೇಕು ಅಂತಕ್ಕಂಥ ಕನಸನ್ನು ಕಟ್ಟಿಕೊಂಡಂಥ ಜಸ್ವಂತ್ ಸಿಂಗ ಮುಂದೆ ಏನಾಗ್ತದಪ್ಪ ಅಂದ್ರೆ 1960ರಲ್ಲಿ ಭಾರತೀಯ ಸೇನೆಯನ್ನು ಸೇರ್ತಾರೆ. ಸೇರಿದಾಗ ಅವ್ರಿಗೆ ವಯಸ್ಸು ಎಷ್ಟು ಇರ್ತದೆ ಅಂದ್ರೆ 19 ವಯಸ್ಸು ಇರ್ತದೆ. 19ನೇ ವಯಸ್ಸಿನಲ್ಲಿ ಭಾರತೀಯ ಸೇನೆಯನ್ನು ಸೇರ್ತಾರೆ. ಸೇರಿ 2 ವರ್ಷ ರೀ, 2 ವರ್ಷ ಹೋಗ್ಬಿಡ್ದು ಏನಾಗ್ತದೆ ಅಂದ್ರೆ ಯುದ್ಧ ಪ್ರಾರಂಭವಾಗ್ತದೆ. 2 ವರ್ಷನೇ ಯುದ್ಧ ಪ್ರಾರಂಭವಾಗ್ತದೆ. ಅದು ಯಾವಾಗಪ್ಪ ಅಂದ್ರೆ 1962 ಭಾರತ ಮತ್ತು ಚೀನಾ ಯುದ್ಧ. ಭಾರತ ಮತ್ತು ಚೀನಾ ಯುದ್ಧ ಪ್ರಾರಂಭ ಆಗ್ತದೆ. ಆದಮೇಲೆ ಆ ಸಮಯದಲ್ಲಿ ನಮ್ಮ ಭಾರತೀಯ ಸೈನಿಕರ ಸಂಖ್ಯೆ ಕಡಿಮೆ ಇರ್ತದೆ, ಆಯುಧಗಳು ಕಡಿಮೆ ಇರ್ತಾವೆ, ಮದ್ದು ಗುಂಡುಗಳು ಕಡಿಮೆ ಇರ್ತಾವೆ. ಅಂಥ ಸಂದರ್ಭದಲ್ಲಿ ಚೀನಾದವರು ನಮ್ಮ ಭಾರತ ದೇಶದ ಮೇಲೆ ದಾಳಿಯನ್ನು ಮಾಡ್ತಾರೆ. ಅದು ಎಲ್ಲಿಪ್ಪ ಅಂದ್ರೆ ಅರುಣಾಚಲ ಪ್ರದೇಶದ ನೂರಾರಂಗ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಅವರು ಚೀನಿಯರು ನಮ್ಮ ಭಾರತದ ಮೇಲೆ ಯುದ್ಧವನ್ನು ಪ್ರಾರಂಭ ಮಾಡ್ತಾರೆ. ಸಾಕಷ್ಟು ನಮ್ಮ ಭಾರತೀಯ ಸೈನಿಕರು ಅವಾಗ ವೀರ ಮರಣವನ್ನು ಹೊಂದ್ತಾರೆ. ಸಂಖ್ಯೆ ಕಡಿಮೆ ಇರ್ತದೆ, ನಮ್ಮದು ಕಡಿಮೆ ಇರೋದ್ರಿಂದ ಚೀನಿಯರು ಹಂಗೆ ಒಳಗೆ ಬರಾಕತ್ತಾರೆ. ಒಳಗೆ ಬರಾಕತ್ತಾರೆ. ಅವಾಗ ಏನಾಗ್ತದೆ, ಸಂಬಂಧಪಟ್ಟಂಥ ನಮ್ಮ ಭಾರತ ಸರ್ಕಾರಕ್ಕೆ ಅಲ್ಲಿ ಯೋಧರು ಫೋನನ್ನು ಮಾಡ್ತಾರೆ, ನಮ್ಮಲ್ಲಿ ಸಾಕಷ್ಟು ಮದ್ದು ಗುಂಡುಗಳಿಲ್ಲ, ಆಮೇಲೆ ನಮ್ಮ ಸಂಖ್ಯೆ ಕಡಿಮೆ ಅದ, ಸೈನಿಕರ ಸಂಖ್ಯೆ ಕಡಿಮೆ ಅದ, ಆದ್ದರಿಂದ ಇನ್ನಷ್ಟು ಮದ್ದು ಗುಂಡುಗಳನ್ನ ಕಳಿಸ್ಕೊಡ್ರಿ, ಇನ್ನಷ್ಟು ಸೈನಿಕರನ್ನ ಕಳಿಸ್ಕೊಡ್ರಿ ಅಂತೇಳಿ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಅವರ ಅಧಿಕಾರಿಗಳು ಹೇಳ್ತಾರೆ, ಏನು ಹೇಳ್ತಾರಪ್ಪ ಅಂದ್ರೆ ನಮ್ಮಲ್ಲಿ ಮದ್ದು ಗುಂಡುಗಳು ಕಡಿಮೆ ಇದಾವೆ, ಸೈನಿಕರು ಕಡಿಮೆ ಇದಾರು, ಆದ್ದರಿಂದ ದಯವಿಟ್ಟು ನೀವು ಏನು ಮಾಡಿರಪ್ಪ ಅಂದ್ರೆ ಯುದ್ಧದಿಂದ ಹಿಂದೆ ಬರ್ರಿ ಅಂತಾರೆ. ಅವರು ಯುದ್ಧದಿಂದ ಹಿಂದೆ ಬರ್ರಿ ಅಂತಾರೆ. ಆ ಸುದ್ದಿಯನ್ನು ಸಂಬಂಧಪಟ್ಟಂಥ ಸೇನಾ ಅಧಿಕಾರಿಗಳು ಅಲ್ಲಿದ್ದಂಥ ಯೋಧರಿಗೆ ಹೇಳ್ತಾರೆ, ನಮ್ಮಲ್ಲಿ ಸಂಖ್ಯೆ ಕಡಿಮೆ ಅದ, ಮದ್ದು ಗುಂಡುಗಳು ಕಡಿಮೆ ಇದಾವೆ, ಆದ್ದರಿಂದ ನಮಗೆ ಹೊಳೆ ಬಾ ಅನ್ನತ್ತಾರಂತ. ಆವಾಗ ಜಸ್ವಂತ್ ಸಿಂಗ್ ಹೇಳ್ತಾನೆ ರೀ, ಏನು ಹೇಳ್ತಾನಂದ್ರೆ, ನಾ ಫಸ್ಟ್ ಸೇನೆಯನ್ನು ಸೇರ್ಬೇಕಾದ್ರೆ ನಾನು ಭೂಮಿಯನ್ನು ಮುಟ್ಟಿ ನಾನು ಪ್ರಮಾಣವನ್ನು ಮಾಡಿದ್ದೀನಿ, ಯಾರಿಗೂ 1 ಇಂಚ್ ಜಾಗನ, ನಮ್ಮ ಭಾರತ ದೇಶದ 1 ಇಂಚ್ ಜಾಗನ ಬಿಟ್ಟು ಕೊಡಂಗಿಲ್ಲ, ಸತ್ರು ನಾ ಇಲ್ಲೇ ಸಾಯ್ತೀನಿ, ಆದರೆ ನಾವು ಯುದ್ಧವನ್ನು ಬಿಟ್ಟು ಹಿಂದೆ ಹೋಗಂಗಿಲ್ಲ ಅಂತ ಹೇಳ್ತಾನೆ ಜಸ್ವಂತ್ ಸಿಂಗ್. ಅವಾಗ ಮೇಲಾಧಿಕಾರಿಗಳು ಹೇಳ್ತಾರೆ, ಅವ್ರಿಗೆ ಏನು ಹೇಳ್ತಾರಪ್ಪ ಅಂದ್ರೆ, ನಮ್ಮಲ್ಲಿ ಸಾಕಷ್ಟು ಬಂದೂಕು ಮದ್ದು ಗುಂಡುಗಳು ಇಲ್ಲ, ಸಂಖ್ಯೆ ಕಡಿಮೆ ಅದ, ನಾವು ಅವ್ರ ಜೊತೆ ನಾವು ಹೋರಾಟ ಮಾಡಿದೀಪ್ಪ ಅಂದ್ರೆ ನಾವು ಸಾಯೋದಂತೂ ಖಚಿತ, ಅದಕ್ಕೆ ನಮ್ಮ ಸರ್ಕಾರದವರು ಹಿಂದಕ್ಕೆ ಬಾ ಅಂತ ಹೇಳ್ಯಾರ, ಅದಕ್ಕೆ ನಾವು ಹೋಗೋಣ ಅಂತಾರೆ. ಆದ್ರೆ ಜಸ್ವಂತ್ ಸಿಂಗ್ ಕೇಳಂಗಿಲ್ಲ ರೀ.
ಜಸ್ವಂತ್ ಸಿಂಗ್ ಕೇಳಂಗಿಲ್ಲ, ಏನು ಬೇಕಾದ್ರೆ ನಾ ಸತ್ರ ಸಾಯ್ಲಿ, ನಾ ಇಲ್ಲೇ ಸಾಯ್ತೀನಿ, ಆದ್ರೆ ನಾ ಯುದ್ಧವನ್ನು ಮಾಡಿ ಸಾಯ್ತೀನಿ ಅಂತ ಹೇಳಿಂದ ಜಸ್ವಂತ್ ಸಿಂಗ್ ಹೇಳ್ತಾನೆ. ಅವಾಗ ಅವನ ಜೊತೆ ಇಬ್ಬರು ಸ್ನೇಹಿತರು ಬರ್ತಾರೆ. ತ್ರಿಲೋಕ್ ಸಿಂಗ್ ಅಂತ ಒಬ್ರು ಬರ್ತಾರೆ, ಆಮೇಲೆ ಗೋಪಾಲ್ ಸಿಂಗ್ ಅಂತ ಒಬ್ರು ಬರ್ತಾರೆ. ತ್ರಿಲೋಕ್ ಸಿಂಗ ಆಮೇಲೆ ಗೋಪಾಲ್ ಸಿಂಗ್ ಅಂತ ಇಬ್ಬರು ಸ್ನೇಹಿತರು ಬರ್ತಾರೆ. ಅವರು ಇಬ್ಬರು ಹೇಳ್ತಾರೆ, ಏನು ಬೇಕಾದಾಗಲಿ ನಾನು ಜಸ್ವಂತ್ ಸಿಂಗ್ ಜೋಡಿ ನಾವು ಯುದ್ಧಕ್ಕೆ ಹೋಗ್ತೀವಿ, ಯುದ್ಧಕ್ಕೆ ಹೋಗಿ ನಾವು ಯುದ್ಧವನ್ನು ಮಾಡ್ತೀವಿ ಅಂತೇಳಿ ಅವರು ಇಬ್ಬರು ಹೇಳ್ತಾರೆ. ಹೇಳಿದಾಗ ಉಳ್ದಾನವ್ರೆಲ್ಲ ಅನಿಸ್ತಾರೆ ರೀ, ನಮ್ಗೆ ಆಗೋದಿಲ್ಲ, ಯಾಕಂದ್ರೆ ನಮ್ಮ ಹತ್ರ ಮದ್ದು ಗುಂಡುಗಳಿಲ್ಲ, ಆಮೇಲೆ ಸೈನಿಕರು ಇಲ್ಲ ಅಂದಾಗ ನಾವು ಸಾಯಿದಂತೂ ಖಚಿತ, ನಾವು ಯುದ್ಧ ಮಾಡೋಕೆ ಹೋಗೋದಿಲ್ಲ ಅಂತೇಳಿ ಉಳ್ದಾನವ್ರೆಲ್ಲ ಹಿಂದೆ ಸರಿತಾರೆ ರೀ. ಉಳ್ದನವರೆಲ್ಲ ಹಿಂದೆ ಸರಿದಾಗ ಇವ್ರು 3 ಜನ ಹಿಂದೆ ಸರಿಯಂಗಿಲ್ಲ. ಜಸ್ವಂತ್ ಸಿಂಗು, ಗೋಪಾಲ್ ಸಿಂಗ, ತ್ರಿಲೋಕ್ ಸಿಂಗ ಈ 3 ಜನ ಏನಾದರೂ ಚಿಂತಿಲ್ಲ, ನಾವು ಯುದ್ಧ ಮಾಡಕ್ಕೆ ಹೋಗ್ತೀವಿ ಅಂತಾರೆ. ಅಂದು 3 ಜನ ಯುದ್ಧಕ್ಕೆ ಹೋಗ್ತಾರೆ ರೀ. ಅಲ್ಲಿ ಸಾವಿರಾರು ಜನ ಇರ್ತಾರೆ ಚೀನಾ ಸೈನಿಕರಿ. ಅಲ್ಲಿ ಏನಪ್ಪ ಅಂದ್ರೆ ಸುಮಾರು 14,000 ಎತ್ತರದ ಅಡಿ ಇರ್ತದೆ. ಆಮೇಲೆ 1,000 ಕಿಲೋಮೀಟ್ರ್ ಅರುಣಾಚಲ ಪ್ರದೇಶದ 1,000 ಕಿಲೋಮೀಟ್ರ್ ಯುದ್ಧದ ಜಾಗ ಇರ್ತದೆ. 14,000 ಅಡಿ ಎತ್ತರವನ್ನು ಹತ್ತಿ ಹೋಗ್ತಾರೆ ರೀ 3 ಜನ. ಹತ್ತಿ ಹೋಗ್ಬೇಕಾರೆ ಅವ್ರು 3 ಜನ ಮಾತಾಡ್ತಾರೆ. ಏನು ಮಾತಾಡ್ತಾರಪ್ಪ ಅಂದ್ರೆ, ನಾವು 3 ಜನ ಒಂದೇ ಕಡೆಯಿಂದನೇ ನಾವು ದಾಳಿಯನ್ನು ಅಂದ್ರೆ ಬಂದೂಕು ಗುಂಡುಗಳನ್ನ ಹಾರಿಸೋದು ಬೇಡ, ನಾವು 3 ಜನ ಬೇರೆ ಬೇರೆ ಕಡೆ ಹೋಗಿ ಬಂದೂಕುಗಳನ್ನ ಹಾರಿಸೋದು ಮಾತಾಡ್ಕೊಂಡು ಹೋಗ್ತಾರೆ. 14,000 ಎತ್ತರ ಅಡಿಯನ್ನು ಹತ್ತಿ ಮ್ಯಾಲೆ ಹೋಗ್ತಾರೆ. ಮ್ಯಾಲೆ ಹೋಗಿ ಅವ್ರು 3 ಜನ ಏನು ಮಾಡ್ತಾರೆ ಅಂದರೆ ಒಂದೊಂದು ಕಡೆ ಇದ್ದು ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ ರೀ. ಫೈರಿಂಗ್ ಸ್ಟಾರ್ಟ್ ಮಾಡಿದಾಗ ಆ ಕಡೆ ಸಾವಿರಾರು ಜನ ಅದಾರ ರೀ. ಚೀನಾ ಸೈನಿಕರು. ಇವ್ರು ಇರೋರು 3 ಜನ ಮಾತ್ರ ರೀ. 3 ಜನ ಮಾತ್ರ ದಾಳಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಇವ್ರ ಮದ್ದು ಗುಂಡುಗಳು ಖಾಲಿ ಆಗ್ತಾವ್ರಿ. ಖಾಲಿ ಆದಮೇಲೆ ಏನು ಮಾಡ್ತಾರೆ ಅಂದ್ರೆ 3 ಜನ ಒಂದು ತಲೆ ಓಡಿಸ್ತಾರೆ ರೀ. ಏನಪ್ಪ ಅಂದ್ರೆ ಅವ್ರ ಹತ್ರ ಗ್ರ್ಯಾನೇಟ್ ಮಾತ್ರ ಉಳಿದಿರ್ತಾವೆ. ಆ ಗ್ರ್ಯಾನೇಟ್ ತೊಗೊಂಡು ಅದೇನು ಚೀನಿ ಸೈನಿಕರು ಇರ್ತಾರಲ್ಲ, ಬಂದೂಕ ಮದ್ದು ಗುಂಡುಗಳು ಎಲ್ಲಿ ಇಟ್ಟಿರ್ತಾರಲ್ಲ, ಆ ಗ್ರ್ಯಾನೇಟ್ ತೊಗೊಂಡು ಇವ್ರು ಹಾರಿಸ್ತಾರೆ. ಅಲ್ಲಿ ಅವ್ರಿಗೆ ಹಾರಿಸಿದಾಗ ಅಲ್ಲಿದ್ದಂಥ ಸೈನಿಕರು ಸಾಯ್ತಾರೆ, ಚೀನಾ ಸೈನಿಕರು. ಅಲ್ಲಿ 3 ಜನ ಓಡಿ ಹೋಗಿ ಏನು ಮಾಡ್ತಾರಪ್ಪ ಅಂದ್ರೆ ಚೀನಿ ಸೈನಿಕರ ಬಂದೂಕ ಮದ್ದು ಗುಂಡುಗಳು ಅವ್ರು ಏನೇನದಲ್ಲ ಎಲ್ಲ ಹೊತ್ಕೊಂಡು ಬಂದುಬಿಡ್ತಾರೆ 3 ಜನ ಕುಡಿಸಿ. ನಮ್ಮ ಭಾರತ ದೇಶದಲ್ರಿ, ಚೀನಾದನ್ನ ಎಲ್ಲ ಹೊತ್ಕೊಂಡು ಬಂದುಬಿಡ್ತಾರೆ 3 ಜನ. ಹೊತ್ಕೊಂಡು ಬಂದಮೇಲೆ ಅಲ್ಲಿ ಬರುವಾಗ ಏನಾಗ್ತದಪ್ಪ ಅಂದ್ರೆ ಚೀನಿ ಸೈನಿಕರು ಫೈರಿಂಗ್ ಮಾಡ್ತಾರೆ. ಅವಾಗ ಗೋಪಾಲ್ ಸಿಂಗ ಮತ್ತು ತ್ರಿಲೋಕ್ ಸಿಂಗ ಇಬ್ಬರು ಏನಕ್ಕಾರ ಅಂದ್ರೆ ಸಾಯ್ತಾರೆ. ಅವಾಗ ಜಸ್ವಂತ್ ಸಿಂಗ್ ಪೆಟ್ಟಾಗಿರ್ತದೆ. ಆದರೂ ಸಹಿತ ಎಲ್ಲ 3 ಜನ ಹೊತ್ಕೊಂಡು ಬಂದು ನಮ್ಮ ಭಾರತದ ಗಡಿಯಲ್ಲಿ ತಂದಿಡ್ತಾರೆ ರೀ. ಎಲ್ಲ ಮದ್ದು ಗುಂಡುಗಳನ್ನ ಬಂದೂಕಗಳನ್ನ ತಂದಿಡ್ತಾರೆ ರೀ. ಇಟ್ಟಾಗ ಅವಾಗ ಏನಾಗ್ತದೆ, ಅವ್ರಿಬ್ಬರಂತೂ ತೀರ್ಕೋತಾರೆ. ಒಬ್ಬ ಉಳಿತಾನೆ, ಜಸ್ವಂತ್ ಸಿಂಗ್ ಒಬ್ಬ ಉಳಿತಾನಲ್ಲಿ. ಜಸ್ವಂತ್ ಸಿಂಗ್ ಒಬ್ಬ ಉಳಿದಾಗ ಅಲ್ಲಿ ಕುರಿ ಮೇಯಿಸ್ತಕ್ಕಂಥ ಒಂದಿಬ್ಬರು ಹೆಣ್ಮಕ್ಳು ಬರ್ತಾರೆ. ಅಲ್ಲಿ ಅವರು ನೋಡ್ತಾರೆ ರೀ, ಸಾಕಷ್ಟು ಜನ ಭಾರತೀಯ ಸೈನಿಕರು ಸತ್ತಿರ್ತಾರೆ, ಆಮೇಲೆ ಒಬ್ಬನ ಮಾತ್ರ ಉಳಿದಿರ್ತಾನೆ. ಅವಾಗ ಇವ್ಗೆ ಸಹಾಯ ಮಾಡೋಣ ಅಂತ ತಿಳ್ಕೊಂಡು ಅವರು ಬರ್ತಾರೆ. ಅವರಿಬ್ಬರು ಹೆಣ್ಮಕ್ಳು ಯಾರಪ್ಪ ಅಂದ್ರೆ ನೂರಾ ಮತ್ತು ಶೈಲಾ ಅನ್ನೋರು ಏನು ಮಾಡ್ತಾರಪ್ಪ ಅಂದ್ರೆ ಜಸ್ವಂತ್ ಸಿಂಗ್ನಿಗೆ ಸಹಾಯವನ್ನು ಮಾಡ್ತಾರೆ. ಮದ್ದು ಗುಂಡುಗಳನ್ನು ತಂದು ಕೊಡೋಕೆ ಅವನ ಕೈಯಾಗ ಸಹಾಯವನ್ನು ಮಾಡ್ತಾರೆ. ಇಬ್ಬರು ಸಹಾಯವನ್ನು ಮಾಡ್ತಾರೆ. ಜಸ್ವಂತ್ ಸಿಂಗ್ ಯಾವ ರೀತಿಯಲ್ಲಿ ತಲೆ ಓಡಿಸ್ತಾನಂದ್ರೆ ಎಲ್ಲ ಕಡೆ ರೌಂಡ್ ಹೊಡೆದಿಡ್ತಾನೆ ರೀ. ಒಂದೇ ಕಡೆ ಇಡಂಗಿಲ್ಲ. ಇಲ್ಲೊಂದು ಬಂದೂಕಿಡೋದು, ಆ ಕಡೆ ಒಂದು ಹಿಡಿದು, ಆ ಕಡೆ ಒಂದು ಹಿಡಿದು ಸುತ್ತರಿಗೆ ರೌಂಡ್ ಹಿಡಿದು ಸುಮಾರು 1,000 ಸೈನಿಕರು, ಭಾರತೀಯ ಸೈನಿಕರು ದಾರು ಅನ್ನೋ ರೀತಿಯಲ್ಲಿ ಬಂದೂಕುಗಳನ್ನ ಇಡ್ತಾನೆ ರೀ. ಬಂದೂಕುಗಳನ್ನಿಟ್ಟು ಇಲ್ಲಿ ನಿಂತು ಫೈರಿಂಗ್ ಮಾಡೋದು, ಆಮೇಲೆ ಬಡ ಓಡಿ ಹೋಗೋದ್ರಿ. ಅಲ್ಲಿ ನಿಂತು ಫೈರಿಂಗ್ ಮಾಡೋದು, ಮತ್ತೆ ಓಡಿ ಹೋಗೋದು, ಆ ಕಡೆ ನಿಂತು ಫೈರಿಂಗ್ ಮಾಡೋದು. ಚೀನಾದವ್ರು ದಿಕ್ಕ ತಪ್ಪಿಸ್ತಾನೆ ರೀ. ಭಾರತ ದೇಶದ ಸೈನಿಕರು ಎಷ್ಟು ಜನ ಅದಾರು ಅಂತಾರೆ ಅವ್ರು ಚೀನಾದವರು. ಎಷ್ಟು ಜನ ಎಲ್ಲ ಕಡೆ ರೌಂಡ್ ಒಬ್ಬ ಓಡಿಯಾಡೋದು ಎಲ್ಲ ಕಡೆ ರೌಂಡ್ ಹೊಡೆದ ಒಬ್ಬ ಓಡಿಯಾಡಿ ಎಲ್ಲ ಕಡೆ ಫೈರಿಂಗನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಎಷ್ಟು ಜನ ಚೀನಾ ಸೈನಿಕರಿಗೆ ಕೊಲ್ತಾನಂದ್ರೆ 300 ಜನ ಚೀನಾ ಸೈನಿಕರು ಒಬ್ಬ ವ್ಯಕ್ತಿ ಕೊಲ್ತಾನೆ ರೀ. 300 ಜನ ಚೀನಾ ಸೈನಿಕರನ್ನ ಜಸ್ವಂತ್ ಸಿಂಗ್ ಒಬ್ಬ ವ್ಯಕ್ತಿ ಮಾತ್ರ ಕೊಲ್ತಾನೆ. ಎಷ್ಟು ಗಂಟೆಗಳ ಕಾಲ ಹೋರಾಟ ಮಾಡ್ತಾನಪ್ಪ ಅಂದ್ರೆ 72 ಗಂಟೆಗಳ ಕಾಲ ಹೋರಾಟ ಮಾಡ್ತಾನೆ, ರಾತ್ರಿ ಹಗಲ್ರಿ. 72 ಗಂಟೆ ಅಂದ್ರೆ 3 ದಿನ ರೀ. 3 ದಿನ ರೀ. ಹೊಟ್ಟಿಗೆ ಊಟ ಮಾಡಲ್ದ, ನೀರು ಕುಡಿಲ್ದ. ಯಾಕಂದ್ರೆ ಯುದ್ಧ ನಡೆದ, ನಾನು ನೀರು ಕುಡಿತೀನಿ ಊಟ ಮಾಡ್ಕೊತ ಕುಂಡಿರ್ತ ಅನ್ನೋಂಥದ್ದಲ್ಲ. 72 ಗಂಟೆಗಳ ಕಾಲ ಹೋರಾಟವನ್ನು ಮಾಡ್ತಾನೆ. ಹೋರಾಟ ಮಾಡಿದಾಗ ಚೀನಿ ಸೈನಿಕರು 1 ಇಂಚು ಒಳಗೆ ಬರೋಕೆ ಬಿಡಂಗಿಲ್ಲ. ನಮ್ಮ ಭಾರತದ ಗಡಿ ಒಳಗೆ 1 ಇಂಚು ಯಾರು ಮುಂದೆ ಬಂದ್ರೆ ಹೊಡೆದ ಬಿಡ್ತಾನೆ ರೀ. ಎಕಡಿಂದ ಹೊಡಿತಾನೆ ಗೊತ್ತಿಲ್ಲ ರೀ. ಇರಾಮ ಒಬ್ಬ
ಆ ಕಡೆಯಿಂದ ಹೊಡಿತಾನೋ ಈ ಕಡೆಯಿಂದ ಹೊಡಿತಾನೋ ಅಂದ್ರೆ ಭಾರತೀಯ ಸೈನಿಕರು ಎಷ್ಟು ಜನ ಅದಾರ ಅಂತೇಳಿ ದಿಕ್ಕು ತಪ್ತದ ಚೀನಾದವ್ರಿಗೆ. ಆಮೇಲೆ ಮುಂದೆ ಏನಾಗ್ತದಪ್ಪ ಅಂದ್ರೆ ಅವರು ಯಾರು ಒಬ್ರು ಒಳಗಡೆ ಬಿಡಂಗಿಲ್ಲ. ಅದನ್ನು ನೋಡ್ತಾರೆ ಚೀನಾ ಸೈನಿಕರು. ನೋಡಿದ ಮೇಲೆ ಅಲ್ಲೊಬ್ಬ ಏನು ಮಾಡ್ತಾನಪ್ಪ ಅಂದ್ರೆ ಕುರಿ ಕಾಯ್ತಕ್ಕಂಥ ಒಬ್ಬ ಹುಡುಗ ಅಂದ್ರೆ ಅಲ್ಲಿ ಗಡಿ ಒಳಗೆ ತಿರುಗಾಡ್ತಿರ್ತಾನೆ. ಆ ಹುಡುಗ ಅಲ್ಲಿ ಚೀನಿ ಸೈನಿಕರ ಕೈಯಾಗಿ ಸಿಗ್ತಾನೆ ರೀ. ಒಬ್ಬ ಸಿಕ್ಕ ಮೇಲೆ ಆ ಹುಡುಗನ ಕೇಳ್ತಾರೆ ರೀ ಏನಂದ್ರೆ ಭಾರತದ ಸೈನಿಕರು ಎಷ್ಟು ಜನ ಅದಾರ ಹೋದ್ ಕೇಳ್ತಾರೆ ಅವ್ರು. ಅಂದಾಗ ಅವ್ನು ನನಗೆ ಗೊತ್ತಿಲ್ಲ ಅಂತಾನೆ ರೀ. ಗೊತ್ತಿಲ್ಲ ಅಂದ್ರೆ ನೀನು ಇಲ್ಲೇ ಶೂಟ್ ಮಾಡಿ ಕೊಂದು ಬಿಡ್ತೀವಿ ಅಂತಾರೆ ಅವರು. ಕರೆಕ್ಟಾಗಿ ಹೇಳು ಎಷ್ಟು ಜನ ಅದಾರ ಭಾರತೀಯ ಸೈನಿಕರು ಇವತ್ತು. ಅವ್ನು ಪೂರ್ಣ ಬಡಿತಾರೆ ರೀ. ಅಂದಾಗ ಅದು ಅಂಜಿ ಏನು ಮಾಡ್ತಾನಂದ್ರೆ ಅವ್ನು ಹೇಳಿಬಿಡ್ತಾನೆ ರೀ. ಏನು ಹೇಳ್ತಾನಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅದು ಜಸ್ವಂತ್ ಸಿಂಗ್. ಆಮೇಲೆ ಅವನ ಜೊತೆ ಇಬ್ಬರು ನೂರಾ ಮತ್ತು ಶೈಲಾ ಅಂತಕ್ಕಂಥ ಇಬ್ಬರು ಹೆಣ್ಮಕ್ಳು ಅದಾರು ಅಂತಕ್ಕಂಥ ಮಾತನ್ನು ಅವ್ನು ಹೇಳ್ತಾನೆ ಅವ್ರಿಗೆ. ಹೇಳಿದಾಗ ದಿಕ್ಕು ತಪ್ತದ ಚೀನಾದವ್ರಿಗೆ. ಒಬ್ಬ ವ್ಯಕ್ತಿ ಇಷ್ಟು ಜನ ಹೆಂಗೆ ಕೊಲ್ಲತ್ತಾನಂತ ಒಂದು ಇಂಚು ನಮ್ಮನ್ನು ಮುಂದೆ ಬರಗಿಡುವಲ್ಲ. ದಿಕ್ಕು ತಪ್ತದ. ಅವರು ಧೈರ್ಯ ಮಾಡ್ತಾರೆ ಚೀನಾ ಸೈನಿಕರು. ಏನು ಬೇಕಾದ್ರೆ ನಾವು ಸತ್ರ ಸಾಯೋಲಕ್ಕೆ ಒಟ್ಟು ಜಸ್ವಂತ್ ಸಿಂಗನ್ನು ನಾವು ಹಿಡಿಯಬೇಕಂತಾರೆ. ಹಿಡಿಯಬೇಕಂತ ಅಂತಾರೆ. ಅಲ್ಲಿ ಅಷ್ಟೊತ್ತಿಗೆ ಅಂದ್ರೆ 72 ಗಂಟೆಗಳ ಕಾಲ ಕಳೆದು ಹೋಗಿರ್ತದೆ. ಇವನ್ ತೇಕಿದ್ದಂಥ ಮದ್ದು ಗುಂಡುಗಳು ಎಲ್ಲ ಖಾಲಿಯಾಗಿರ್ತಾವೆ ರೀ. ಜಸ್ವಂತ್ ಸಿಂಗ್ನಲ್ಲಿ ಇರ್ತಕ್ಕಂಥ ಮದ್ದು ಗುಂಡುಗಳು ಎಲ್ಲ ಖಾಲಿಯಾಗಿರ್ತಾವೆ. ಫೈರಿಂಗ್ ಮಾಡಲಿಕ್ಕೆ ಏನೂ ಇರೋಂಗಿಲ್ಲ ಅವನ ಹತ್ರ. ಗ್ರ್ಯಾನೇಟು ಇರೋಂಗಿಲ್ಲ, ಬಂದೂಕು ಇರೋಂಗಿಲ್ಲ, ಯಾವ ಮದ್ದು ಗುಂಡುಗಳು ಇರೋಂಗಿಲ್ಲ. ಅಲ್ಲಿಗೆ ಸ್ವಲ್ಪ ಏನಾಗ್ತದೆ, ಸೈಲೆಂಟ್ ಆಗ್ತದೆ ಫೈರಿಂಗ್ ಮಾಡೋದು. ಸೈಲೆಂಟ್ ಆದಮೇಲೆ ಅವ್ರು 10 ಜನ ಬರ್ತಾರೆ ಚೀನಾ ಸೈನಿಕರು. ಏಕಕಾಲಕ್ಕೆ 10 ಜನ ಬರ್ತಾರೆ ರೀ. 10 ಜನ ಬಂದು ಏನು ಮಾಡ್ತಾರಪ್ಪ ಅಂದ್ರೆ ನೇರವಾಗಿ ಜಸ್ವಂತ್ ಸಿಂಗನ್ನು ಸುತ್ತ ಹೊಡೆದು ಬಿಡ್ತಾರೆ ಅವರು. 10 ಜನ ಬೇರೆ ಬೇರೆ ಕಡೆಯಿಂದ ಬಂದು ಜಸ್ವಂತ್ ಸಿಂಗ್ ರೌಂಡ್ ಹಾಕಿ ಬಿಡ್ತಾರೆ ರೀ. ರೌಂಡ್ ಹಾಕಿದಾಗ ಅವನ ತೇಕ್ ಏನೂ ಇಲ್ಲ, ಬಂದೂಕಿಲ್ಲ, ಮದ್ದು ಗುಂಡು ಇಲ್ಲ. ಆ ಟೈಮ್ದಾಗ ಇರೋದು ಒಂದು ಇರ್ತದೆ ಅವನ ಹತ್ರ, ಒಂದು ಕತ್ತಿ ಇರ್ತದೆ, ಮತ್ತು ಒಂದು ಕತ್ತಿ, ಒಂದು ಚಾಕು ಇರ್ತದೆ ಅವನ ಹತ್ರ ರೀ. ಆ ಚಾಕು ಒಂದು ಫುಲ್ ಅಷ್ಟಾದರೂ ಸಹಿತ ಆ ಸಮಯದಲ್ಲಿ ಸಹಿತ ಫುಲ್ ರೌದ್ರ ಅವತಾರವನ್ನು ತಾಳ್ತಾನೆ ನಾವು. ತಾಳು ಏನು ಮಾಡ್ತಾರಂದ್ರೆ ಆ ಸಮಯದಲ್ಲಿ ಸಹಿತ 5 ಜನ ಚೀನಿ ಸೈನಿಕರನ್ನ ಚಾಕೋದಿಂದ ಗುದ್ದಿ ಕೊಲ್ತಾನೆ ರೀ. ಅವ್ರು 10 ಜನ ಇರ್ತಾರೆ. 5 ಜನರನ್ನ ಚಾಕೋದಿಂದ ಗುದ್ದಿ ಕೊಲ್ತಾನೆ ರೀ ಆ ಟೈಮ್ದಾಗು. ಅವಾಗ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅವರೆಲ್ಲರೂ ಇವ್ನು ಹಿಡಿದು ಅವನು ಚೆಂಡು ಕಡಿದ್ರು ಅಂತ ಒಬ್ರು ಹೇಳ್ತಾರೆ, ಅವನ ಕುತ್ತಿಗೆಯನ್ನು ಕಡಿದ್ರು ಅಂತ ಒಬ್ರು ಹೇಳ್ತಾರೆ. ಒಬ್ಬರು ಒಂದೊಂದು ಕತ್ತಿ ಒಳಗೆ ಏನು ಹೇಳ್ತಾರಪ್ಪ ಅಂದರೆ ಅವ್ರ ಕೈಯಾಗಿ ಸಿಗಬಾರ್ದು, ಅವ್ರ ಕಡೆಯಿಂದ ಸಾವನ್ನು ಮಾಡ್ಕೋಬಾರ್ದು ಅಂತೇಳಿ ತಾನೇ ಗುಂಡಿಟ್ಕೊಂಡು ಸತ್ತ ಅಂತೇಳಿ ಕೆಲವೊಂದು ಜನ ಹೇಳ್ತಾರೆ. ಆಮೇಲೆ ಏನಾಗ್ತದಪ್ಪ ಅಂದರೆ ಎಲ್ಲ ಚೀನಿ ಸೈನಿಕರು ಬಂದು ಅವನ ತಲೆಯನ್ನು ಕಡಿದು ತಲೆಯನ್ನು ತೆಗೆದುಕೊಂಡು ಹೋಗ್ತಾರೆ. ತೆಗೆದುಕೊಂಡು ಹೋದಾಗ ಅಷ್ಟೊತ್ತಿಗಾಗಿ ಏನಾಗ್ತದೆ ಅಂದ್ರೆ ನಮ್ಮ ಭಾರತೀಯ ಸೈನಿಕರಿಗೆ ಸುದ್ದಿ ಮುಟ್ಟಿದಾಗ ಎಲ್ಲ ಅಧಿಕಾರಿಗಳು ಎಲ್ಲರೂ ಆ ಸ್ಥಳಕ್ಕೆ ಬರ್ತಾರೆ. ಬಂದಾಗ ಅವರು ನೋಡ್ತಾರೆ ರೀ. ಅವರು ನೋಡ್ತಾರೆ ಅಲ್ಲಿ ಎಷ್ಟೋ ಜನ. ಅಷ್ಟಾದರೂ ಒಳಗಡೆ ಅವ್ರನ್ನ ಬರಲಿಕ್ಕೆ ಬಿಟ್ಟಿರಂಗಿಲ್ಲ. ಅವನು ಚೀನಾದವ್ರನ್ನು ನಮ್ಮ ಭಾರತ ದೇಶದ ಗಡಿ ಒಳಗೆ ಬರಲಿಕ್ಕೆ ಬಿಟ್ಟಿರಂಗಿಲ್ಲ. ಅದನ್ನು ನೋಡ್ತಾರೆ. ನೋಡಿದ ಮೇಲೆ ಮುಂದೆ ಏನಾಗ್ತದಪ್ಪ ಅಂದ್ರೆ ಅವ್ರಿಗೂ ಒಂದು ಚೀನಾದವ್ರಿಗೆ ಏನಪ್ಪ ಅಂದ್ರೆ ಇಂಥ ಯೋಧರು ಅದಾರಲ್ಲ ಭಾರತೀಯರು ಅಂತಾರೆ ಅವರು. ಇಂಥ ಯೋಧರು ಭಾರತೀಯರಿದ್ದಾರೆ. ಇಂಥ 100 ಯೋಧರು ಜಸ್ವಂತ್ ಸಿಂಗ್ನಂಥ 100 ಯೋಧರು ಸಿಕ್ಕರೆ ಇಡೀ ಜಗತ್ತವನ್ನು ನಾವು ಗೆಲ್ಬೋದು ಅಂತ ವಿಚಾರ ಮಾಡ್ತಾರೆ ಅವರು ಚೀನಾದವರು. ಅವಾಗ ಇವನ ಮೇಲೆ ಸಿಟ್ಟು ಬರೋದಿಲ್ಲ. ಅವನ ದೇಶ ಪ್ರೇಮ ಎಂಥದೈತೆ ಅಂತ. ದೇಶ ಪ್ರೇಮ ಎಂಥದ, ಯಾರೂ ಇಲ್ಲಾಂದ್ರೆ ಒಬ್ಬ ನಿಂತು ಹೋರಾಟ ಮಾಡ್ತಾನಂದ್ರೆ ಅವನ ದೇಶ ಪ್ರೇಮವನ್ನು ಮೆಚ್ಚಿ ಏನು ಮಾಡ್ತಾರಪ್ಪ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಅವನ ಕಂಚಿನ ಮೂರ್ತಿಯನ್ನು ಮಾಡಿ ಕಳಿಸ್ತಾರೆ ಚೀನಾದವ್ರು. ನಮ್ಮ ಭಾರತ ದೇಶಕ್ಕೆ ಅವನ ಕಂಚಿನ ಮೂರ್ತಿಯನ್ನು ಮಾಡಿ ಕಳಿಸ್ತಾರೆ ಜಸ್ವಂತ್ ಸಿಂಗಂದು. ಈಗ ಏನಪ್ಪ ಅಂದ್ರೆ ಅರುಣಾಚಲದ ಜಸ್ವಂತ್ ಗಢ ತೀಕ್ಷಣ ಒಂದು ದೇವಸ್ಥಾನವನ್ನು ಮಾಡ್ಯಾರ್ರಿ. ಜಸ್ವಂತ್ ಸಿಂಗಂದ ಒಂದು ದೇವಸ್ಥಾನ ಮಾಡ್ಯಾರ್ರಿ. ಅಲ್ಲಿ ಜಸ್ವಂತ್ ಗಢ ತೀಕ್ಷಣ ಹೆಸರಿಟ್ಟಾರೆ. ಅದಕ್ಕೆ ಅರುಣಾಚಲ ಪ್ರದೇಶದಾಗ ಒಂದು ದೇವಸ್ಥಾನವನ್ನು ಮಾಡಿದ್ದಾರೆ. ಆ ದೇವಸ್ಥಾನ ಒಳಗೆ ಏನಪ್ಪ ಅಂದ್ರೆ ಅವನ ಫೋಟೋನ ಇಟ್ಟಾರೆ. ಅವ ಹಾಕಿಕೊಳ್ತಕ್ಕಂಥ ಬಟ್ಟೆಗಳನ್ನ ಇಟ್ಟಾರೆ. ಆಮೇಲೆ ಅವ್ನು ಬಳಸ್ತಕ್ಕಂಥ ಬಂದೂಕನ್ನು ಇಟ್ಟಾರೆ. ಅವ್ನು ಬಳಸ್ತಕ್ಕಂಥ ಶೂಸ್ಗಳನ್ನು, ಬೆಲ್ಟ್ಗಳನ್ನ ಸಹಿತ ಆ ದೇವಸ್ಥಾನ ಒಳಗೆ ಇಟ್ಟಾರೆ. ಇಟ್ಟು ಏನಪ್ಪ ಅಂದ್ರೆ ಈಗಲೂ ಸಹಿತ ಅಲ್ಲಿ ಪೂಜೆ ನಡೀತಾ ಇರ್ತೈತಿ. ಪೂಜೆ ಅನ್ನೋಕ್ಕಿಂತ ಇನ್ನೊಂದು ಏನಪ್ಪ ಅಂದ್ರೆ ಪ್ರತಿನಿತ್ಯ ಬೆಳಗ್ಗೆ 4:15 ಅಂದ್ರೆ ಚಹಾ ಕೊಡ್ತಾರೆ ರೀ. 9 ಗಂಟೆಗೆ ನಾಷ್ಟ ಕೊಡ್ತಾರೆ. 1 ಗಂಟೆಗೆ ಊಟ ಕೊಡ್ತಾರೆ. ರಾತ್ರಿ 8 ಗಂಟೆಗೂ ಊಟ ಕೊಡ್ತಾರೆ. ಈಗಲಾದರೂ ಸಹಿತ ನಿರಂತರವಾಗಿ ನಡ್ತದೆ ರೀ. ನಮ್ಮ ಭಾರತೀಯ ಸೈನಿಕರು ಏನಂತಾರಂದ್ರೆ ಈಗಲಾದ್ರು ನಮ್ಮ ಭಾರತ ದೇಶದವರು ಜಸ್ವಂತ್ ಸಿಂಗ್ ಸತ್ತಿಲ್ಲ, ಇನ್ನೂ ಬದುಕಿದ್ದಾನೆ ಅಂತಾರೆ ರೀ. ಇನ್ನೂ ಬದುಕಿದ್ದಾನೆ ಅಂತಾರೆ. ಯಾಕೆ ಆ ಮಾತು ಅಂತಾರಂದ್ರಿ, ನಮ್ಮ ಭಾರತನ ಗಡಿಯನ್ನು ಕಾಯ್ತಕ್ಕಂಥ ಸೈನಿಕರು ನಿದ್ದೆ ಮಾಡಕತ್ತಾರಂದ್ರೆ ಅವ್ನು ಬಂದು ಬಿಡಿತಾನಂತ ಹಿಂದೆ ಎಬ್ಬಿಸ್ತಾನಂತ. ಅವ್ರು ಕೇಳಿಸ್ತದೆ ಹೇಳು ಅಂತೇಳಿ ಹಿಂಗೆ ಒದ್ರದು. ಈಗಲಾದರೂ ಪ್ರೆಸೆಂಟ್ ಆಗಿರಿ. ಸತ್ತ ಮೇಲೂ ದೇಶವನ್ನು ಕಾಯ್ತಕ್ಕಂಥ ಸೈನಿಕ ನೋಡ್ರಿ ಎಂಥದ್ದು. ಅಷ್ಟೇ ಅಲ್ಲ, ಅವ್ನು ಪ್ರತಿ ವರ್ಷದಾಗ 2 ಸಲ ರಜೆಯನ್ನು ಕೊಡ್ತಾರೆ. ಮೊದಲ ರೈಫಲ್ ಮ್ಯಾನ್ ಆಗಿ ಅವನು
ಸೇನೆಯನ್ನು ಸೇರಿರ್ತಾನೆ. ಆಮೇಲೆ ಮೇಜರ್ ಅಧ್ಯಕ್ಷ ಪ್ರಮೋಷನ್ ಕೊಡ್ತಾರೆ. ಅವ್ನು ಸತ್ತ ಮೇಲೆ ರೀ ಇದು, ಅವ್ನು ಸತ್ತ ಮೇಲೆ ಅವ್ನು ಪ್ರಮೋಷನ್ ಕೊಡ್ತಾರೆ. ಪ್ರತಿ ವರ್ಷ ಏನು ಅವ್ನು ವೇತನ ಹೆಚ್ಚು ಮಾಡಬೇಕು, ಹೆಚ್ಚು ಮಾಡ್ತಾ ಹೋಗ್ತಾರೆ ರೀ. ಆಮೇಲೆ ಪ್ರತಿ 6 ತಿಂಗಳಿಗೊಮ್ಮೆ ಅಂದ್ರೆ ಅವ್ರ ಊರಿಗೆ ಹುಟ್ಟೂರಿಗೆ ಅವನ ಫೋಟೋನ ಕಳಿಸಿ 1 ತಿಂಗಳು ಅಲ್ಲೇ ರಜೆ ಮಾಡಿ ಮತ್ತೆ ಒಂದು ತೆಗೆದುಕೊಂಡು ಹೋಗ್ತಾರೆ. ಇಂಥ ಅಂದ್ರೆ ಒಬ್ಬ ಸೈನಿಕ ದೇವರಾದಂಥ ಕತೆ, ಒಬ್ಬ ಸೈನಿಕ ನಮ್ಮ ಭಾರತ ದೇಶವನ್ನು ಕಾಯತಕ್ಕಂಥ ಕತೆ. ಅದರಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ನಮ್ಮ ಭಾರತೀಯ ಸೈನಿಕರು ಅಂದ್ರೆ ಎಷ್ಟು ಪವರ್ಫುಲ್ ಅಂತ, ಎಷ್ಟು ಧೈರ್ಯವಂತರು, ಎಷ್ಟು ಶಕ್ತಿವಂತರು, ಎಷ್ಟು ಬುದ್ಧಿವಂತರು. ಬೇರೆ ದೇಶದವರು ನಮ್ಮ ಭಾರತ ದೇಶಕ್ಕೆ ಅಂಜೋದು ಅದಕ್ಕೆ ರೀ. ಬೇರೆ ದೇಶದವರು ನಮ್ಮ ಭಾರತ ದೇಶಕ್ಕೆ ಅಂಜೋದು ಅದಕ್ಕೆ ರೀ. ಬೇರೆ ದೇಶದವರು ಪೇಮೆಂಟ್ಗಾಗಿ ಸೈನಿಕರಾಗ್ಯಾರ. ಆದರೆ ನಮ್ಮ ಭಾರತ ದೇಶದವ್ರು ಏನಪ್ಪ ಅಂದ್ರೆ ಭಾರತಾಂಬೆ ಸೇವೆಯನ್ನು ಮಾಡಲಿಕ್ಕೆ ಸೈನಿಕರಾಗ್ಯಾರ. ಈಗ ನೀವಾದರೂ ಅಷ್ಟೇ. ಈಗ ಅಗ್ನಿವೀರ 4 ವರ್ಷ ಐತಿ, 75% ಹೊರಗೆ ಬರ್ತಾರೆ, 25% ಕಂಟಿನ್ಯೂ ಆಕಾರ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತೈತೆ ರೀ. ಆದರೂ ಸಹಿತ ನಿಮ್ಮದೆಲ್ಲ ಏನೈತೆ ರೀ ಹುರುಪ, ಏನು ಬೇಕಾದಾಗಲಿ ಜೀವನದಾಗ ನಾವು ಭಾರತೀಯ ಸೇನೆ ಸೇರಬೇಕು ಅಂತಕ್ಕಂಥ ಕನಸು ನಿಮ್ಮದದ ಐತಿಲ್ಲ ರೀ. ಕನಸು ನಿಮ್ಮದದ ಜೀವನದಾಗ ಒಮ್ಮೆರ ಭಾರತೀಯ ಸೇನೆಯನ್ನು ಸೇರಬೇಕು, ಮುಂದೆ ಬಂದಮೇಲೆ ಏನು ಬೇಕಾದಾಗಲಿ ಅಂತಕ್ಕಂಥ ಕನಸು ನಿಮ್ಮಲ್ಲಿ ಅದ. ಅಂಥ ಯುವಕರು ಎಲ್ಲಿಯಾದರೂ ಯಾವುದಾದ್ರೂ ದೇಶನಾಗ ಇದಾರಪ್ಪ ಅಂದ್ರೆ ಅದು ನಮ್ಮ ಭಾರತ ದೇಶದಲ್ಲಿ. ನಿಜವಾಗ್ಲೂ ಹೆಮ್ಮೆ ಪಡಬೇಕು ನಾವು. ನಮ್ಮ ಯುವಕರು ನೋಡಿ ನಾವು ಹೆಮ್ಮೆ ಪಡಬೇಕು. ಅಂಥ ಶಕ್ತಿ ಇರೋದು ಎಲ್ಲಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ. ಅದಕ್ಕೆ ಅಂಥ ಸೇನೆಗೆ ಸೇರೋ ಸಲುವಾಗಿ ನೀವೆಲ್ಲರೂ ತರಬೇತಿಯನ್ನು ಪಡಿತಾ ಇದ್ದೀರಿ. ನೀವೆಲ್ಲ ಏನಪ್ಪ ಅಂದರೆ ಎಲ್ಲರೂ ಸಿಲೆಕ್ಷನ್ ಆಗಲೇಬೇಕು. ಎಲ್ಲರೂ ಸಿಲೆಕ್ಷನ್ ಹಾಕಿರಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.